ನಮಸ್ಕಾರ ಗುರು, ನಾನು ನಿಮ್ಮ ಖರಾಬ್ ಕನ್ನಡಿಗ. ಸೊ ಇವತ್ತು ನಾನು ಚಿತ್ರದುರ್ಗದಿಂದ 50 ಕಿಲೋಮೀಟ್ರ್ ದೂರದಲ್ಲಿ ಹೊಸದುರ್ಗ ತಾಲೂಕಲ್ಲಿ ಬರುವಂಥ ಹಾಲು ರಾಮೇಶ್ವರ ದೇವಸ್ಥಾನಕ್ಕೆ ಆ್ಯಕ್ಚುಲಿ ನಾನು ಬಂದಿದ್ದೀನಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಹೇಳಿದ್ರು ತುಂಬ ಇಲ್ಲಿ ಪವಾಡಗಳು ಅಥವಾ ಇಲ್ಲಿ ತುಂಬ ವಿಶೇಷತೆಗಳಿದೆ ಅಥವಾ ತುಂಬ ಅಚ್ಚರಿ ಮೂಡುವಂಥ ವಿಚಾರಗಳಿದೆ ಆ್ಯಕ್ಚುಲಿ ಇಲ್ಲಿ. ಸೊ ಅದನ್ನು ನೋಡೋಣ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋ ಹಾಗೆ ನಿಮಗೂ ತೋರಿಸೋಣ ಅಂತ ಆ್ಯಕ್ಚುಲಿ ಬಂದಿದ್ದೀನಿ. ಇದು 50 ಕಿಲೋಮೀಟ್ರ್ ಆಗುತ್ತೆ ಹೇಳ್ದಂಗೆ ಚಿತ್ರದುರ್ಗದಿಂದ ಹೊಸದುರ್ಗ ತಾಲೂಕಿಗೆ ಬರುತ್ತೆ. ದೇವಪುರ ಗ್ರಾಮದಲ್ಲಿರುವಂಥ ಈ ದೇವಸ್ಥಾನ. ಸೊ ಇಲ್ಲಿ ಈಶ್ವರ ದೇವಸ್ಥಾನ ಇದೆ ಮತ್ತು ದೇವಿಯಮ್ಮ ದೇವಸ್ಥಾನ ಅಂತೆ. ಇಲ್ಲೊಂದು ಏನು ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ಭೂಮಿಯಿಂದ ನೀರು ಉದ್ಭವ ಆಗುತ್ತೆ. ಅದು ಫ್ಯೂಚರ್ ಹ್ಯಾಪ್ನಿಂಗ್ಸ್ ಅಂದರೆ ಮುಂದೆ ನಡೆಯುವಂಥ ವಿಚಾರಗಳು ಅಥವಾ ಸನ್ನಿವೇಶಗಳಿಗೆ ಅದು ಸೂಚನೆ ಅಂತ ಹೇಳ್ತಾರೆ. ಹಾಗೆ ಹೊಯ್ಸಳ ಕಾಲದಲ್ಲಿರೋ ಕೆಲವು ಪ್ರತಿಮೆಗಳು ಕೂಡ ಇಲ್ಲಿ ಒಳಗಡೆ ನೋಡ್ಬೋದು. ತುಂಬ ಚೆನ್ನಾಗಿದೆ. ಇದು ಭೂಮಿಯಿಂದ ಉದ್ಭವ ಆಗ್ತಿರೋದ್ರಿಂದ ನೀರು ಇದಕ್ಕೆ ಸುತ್ತಮುತ್ತ ಕೆಲವು ಪಾಯಿಂಟ್ಸ್ ಥರ ಮಾಡಿದ್ದಾರೆ, ಎಕ್ಸೆಸ್ ವಾಟರು ಹೋಗಿ ಸೇರೋದಕ್ಕೋಸ್ಕರ. ಸೊ ಆ್ಯಕ್ಚುಲಿ ದೇವಸ್ಥಾನ ಕ್ಲೋಸ್ ಆಗಿದೆ ಸದ್ಯಕ್ಕೆ. ಟಿಕೆಟ್ ತೊಗೊಂಡು ಒಳಗೆ ಹೋಗ್ಬೇಕಂತೆ. ಅಲ್ಲಿ ನೀವು ಪುರೋಹಿತರ ಹತ್ರ ಅಪ್ಪನೇ ಕೇಳಿ ನೀವು ಏನು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀರ, ಸೊ ಅದನ್ನು ಬೇಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿದ್ರೆ ಆ ನೀರು ಉದ್ಭವ ಏನಾಗುತ್ತೆ ಅಲ್ಲಿಂದ. ಇವಾಗ ಎಕ್ಸಾಂಪಲ್ಲು ಮಗು ಆಗಬೇಕು ಅಂತ ಹೇಳಿದ್ರೆ ಆಗುತ್ತೋ ಇಲ್ವೋ ಅಂತ ಕೇಳೋಕ್ಕೆ ಬಂದು ನೀವು ದೇವ್ರ ಹತ್ರ ಬೇಡ್ಕೊಂಡ್ರೆ ಮಗು ಆಗುತ್ತೆ ಅಂತ ಹೇಳಿದ್ರೆ ನೀರಿಂದ ತೊಟ್ಲು ಬರುತ್ತಂತೆ. ಹಾಗೆ ಅಕಸ್ಮಾತ್ ಮದುವೆ ವಿಚಾರ ಕೇಳಿಕೊಂಡು ಆಗುತ್ತೆ ಅಂತ ಹೇಳಿದ್ರೆ ಕಾಲುಂಗ ತಾಳಿ ಆ ಥರದ್ದೇನೋ ಬರುತ್ತೆ ಅಂತ ಹೇಳ್ತಾರೆ. ತುಂಬ ವಿಶೇಷತೆ ಇದೆ, ನನಗೂ ಗೊತ್ತಿಲ್ಲ. ಸೊ ನಾನು ನೋಡೋಣ ಒಳಗಡೆ ಹೋಗಿ. 2:15 ಆ್ಯಕ್ಚುಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ಕಾಲಾಗಿದೆ ಇವಾಗ. ಸೊ ನೋಡೋಣ ಬನ್ನಿ. ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ತಪ್ಪಾದರೆ ಕಷ್ಟ ಆಗುತ್ತೆ. ಸೊ ಅಲ್ಲೇ ಒಳಗಡೆ ಆದರೆ ಪುರೋಹಿತರನ್ನ ಮಾತಾಡಿಸ್ತೀನಿ. ನೋಡೋಣ ಬನ್ನಿ, ಹೋಗೋಣ, ಲೆಟ್ಸ್ ಗೋ. ಒಳಗಿದ್ದಾರೆ ಯಾರು ಹೇಳಲ್ವೇ? ನಾವು ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಇದು ಆ್ಯಕ್ಚುಲಿ ಏನು ಕಾಣಿಸ್ತದೆ, ಇದು ಈಶ್ವರ ದೇವಸ್ಥಾನ. ಇಲ್ಲಿ ಒಂದು ದೇವಸ್ಥಾನ ಇದಲ್ಲ, ಇಲ್ಲೇನು ಕಾಣಿಸ್ತದೆ ಇದು ಒಂದು ದೇವಸ್ಥಾನ ಇದೆ. ಸೊ ಅದ್ರ ಒಳಗಡೆ ನೀರು ಆ್ಯಕ್ಚುಲಿ ಭೂಮಿಯಿಂದ ಬರ್ತಿರುತ್ತಂತೆ. ಸೊ ಆ್ಯಕ್ಚುಲಿ ಕ್ಲೋಸ್ ಆಗಿದೆ ಸದ್ಯಕ್ಕೆ. ಒಳಗೆ ಹೋಗಿ ನೋಡೋಣ ಒಂದ್ಸಲಿ ಓಪನ್ ಆದಾಗ. ಸೊ ಅದು ಎಂಟ್ರೆನ್ಸ್ ಆ್ಯಕ್ಚುಲಿ. ಈ ಕಡೆ ಜಾಗ ಇದೆ ಅಂತ ಇಲ್ಲಿ ಬಂದು ಜಸ್ಟ್ ರೆಸ್ಟ್ ಮಾಡ್ತಾಯಿದ್ದೀವಿ. ಬಟ್ ಇಲ್ಲಿ ಏನು ಕಾಣಿಸ್ತದೆ ಇದು ಆ್ಯಕ್ಚುಲಿ ದೇವಸ್ಥಾನ ಅದು. ಸೊ ನಾನು ಸ್ವಲ್ಪ ಹೊತ್ತು 2:30 ಹೋಗಿ ನೋಡಿ ಏನಿದೆ ಅಂತ ನೋಡೋಣ. ನೋಡಿ ದೇವ್ರು ತೊಗೊಂಬಂದಿದ್ದಾರೆ. ಇಲ್ಲಿ ಏನಂದರೆ ಬೇರೆ ಊರುಗಳಿಂದ ದೇವ್ರು ತೊಗೊಂಬಂದು ಈ ಥರ ಪುಣ್ಯಕ್ಷೇತ್ರಕ್ಕೆ ಬಂದು ಅವ್ರು ಪೂಜೆ ಮಾಡಿಸ್ಕೊಂಡು ಅವ್ರ ಊರಿಗೆ ತೊಗೊಂಡು ಹೋದ್ರೆ ದೇವ್ರಿಗೆ ಇನ್ನೂ ಆ ಪವರ್ಫುಲ್ ಆಗಿರುತ್ತೆ ಆ ಒಂದು ವಿಗ್ರಹ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಬರ್ತಾರಂತೆ ದೇವ್ರನ್ನ. ನೋಡಿ ತೊಗೊಂಬಂದಿದ್ದಾರೆ ಈ ಕ್ಷೇತ್ರಕ್ಕೆ. ಇಲ್ಲಿ ಬೇರೆ ಊರವರು ತೊಗೊಂಬಂದು ಇಲ್ಲಿ ಇರ್ತಾ ಇದ್ದಾರೆ ಪೂಜೆ ಮಾಡಿ. ನೀವಿವಾಗ ಇದೇನು ನೋಡ್ತಾ ಇದ್ದೀರಾ, ಇದು ಗಂಗಾದೇವಿ ದೇವಾಲಯ. ಕೆಳಗಡೆ ಏನು ನೀರು ಕಾಣಿಸ್ತಾ ಇದೆ ಇದು ಭೂಮಿಯಿಂದ ಉಕ್ಕಿ ಬರ್ತಿರೋಂಥ ನೀರು. ಮೊದಲು ಒಳಗೆ ಬಂದ ತಕ್ಷಣ ಇಲ್ಲಿ ಗಂಗಾದೇವಿಗೆ ಪೂಜೆ ಸಲ್ಲಿಸ್ತಾರೆ. ನೀವು ಇಲ್ಲಿ ನೋಡ್ಬೋದು, ಎಡಗಡೆನಲ್ಲಿ ದಂಪತಿಗಳು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಕೋರಿಕೆ ಇರುತ್ತೆ, ಅದನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಆರೋನ್ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ, ನೀರು ಒಳಗಿಂದ ಪ್ರಸಾದ ಬರುತ್ತೆ. ಸೊ ನೀವು ಬೇಡ್ಕೊಂಡಿದ್ದು ಆಗುತ್ತೆ ಅನ್ನೋದಾದ್ರೆ ನೀರು ಒಳಗಿಂದ ಪ್ರಸಾದ ಬರುತ್ತೆ. ತುಂಬಾ ಜನಕ್ಕೆ ಬಾಗ್ನ ಬಂದಿದೆ, ಹಾಗೆ ತೊಟ್ಲು ಬಂದಿದೆ, ಕಾಲುಂಗ್ರಗಳು ಕೂಡ ಬರುತ್ತೆ ಅಂತ ಹೇಳ್ತಾರೆ. ನೀವು ನೋಡ್ಬೋದು ಪ್ರಸಾದ ಹೇಗೆ ನೀರಿಂದ ಮೇಲೆ ಬರುತ್ತೆ ಅಂತ. ಅದನ್ನು ತೆಗೆದು ಒಂದು ವಿಳೆದೆಲೆ ಮೇಲೆ ಇಟ್ಟು ಪ್ರಸಾದ ನಿಮ್ಮ ಕೈಗೆ ಕೊಡ್ತಾರೆ ಪುರೋಹಿತರು. 365 ಡೇಸು 24 ಗಂಟೆನೂ ನೀರೇನು ಬರ್ತದೆ ದೇವಿ ಇದರಿಂದ. ಸೊ ಇಲ್ಲಿ ಕೊಡದಿಂದ ಸೊ ಇಲ್ಲಿ ನೀರು ಬರ್ತಾನೆ ಇರುತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ ದೇವಸ್ಥಾನ ಒಳಗೆ ನೀರು ಇರುತ್ತಲ್ಲ, ಆ ನೀರು ಇಲ್ಲಿಗೆ ಇಲ್ಲಿ ಬಂದು ಇಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಆ ಕಡೆನೂ ಒಂದು ಕಲ್ಯಾಣಿ ಥರ ಇದೆ, ಇಲ್ಲೂ ಒಂದು ಕಲ್ಯಾಣಿ ಥರ ಇದೆ. ಸೊ ಅದು ಏನಿದೆ ಆ್ಯಕ್ಚುಲಿ ಅದು ಈಶ್ವರ ದೇವಸ್ಥಾನ. ಇಲ್ಲಿ ಅಮ್ಮ ದೇವಸ್ಥಾನ ಇದೆ. ಇಲ್ಲೇ ನಾನು ಹೇಳಿದ್ದು ನೀರೇನಿದೆ ಆ ನೀರು ಕೆಳಗಿಂದ ಉದ್ಭವ ಆಗೋದು ಇಲ್ಲಿಂದ ನೀರು ಉದ್ಭವ ಆಗಿ ಇಲ್ಲಿ ಹರ್ಕೊಂಬಂದು ಇಲ್ಲೇ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ
ದೇವಿ ಒಂದು ಬಿಂದಿಗೆ ಏನಿದೆ ಅದ್ರಲ್ಲಿ ನೀರು ಬರುತ್ತೆ, ಹೀಗೆ ಹರ್ಕೊಂಡು ಇಲ್ಲಿಂದ ಆ ಒಂದು ಇದಕ್ಕೆ ಹೋಗುತ್ತಂತೆ ಕಲ್ಯಾಣಿಗೆ, ಅಲ್ಲಿಂದ ಅಲ್ಲೂ ದುಡ್ಡು ಮಾಡ್ತಾರೆ. ಸೊ ಅಲ್ಲಿವರೆಗೂ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿರೋ ದೇವಸ್ಥಾನದಲ್ಲೇ ಒಳಗಡೆ ಉದ್ಭವ ಆಗ್ತಿರೋದು ನೀರು. ಕಾಶಿಯಿಂದ ಉದ್ಭವ ಹೆಂಗಾಯಿತು ಅಂತೇಳಂದರೆ, ಕುಟುಂಬ ಯಾತ್ರೆ ಸಂಸಾರಿಕರು ಹೋಗಿದ್ದಾರೆ. ಅಲ್ಲಿ ಯಾತ್ರೆ ಮಾಡಿದ ಅನಂತರ ಕಾಶಿಯಲ್ಲಿ ಸೊಸೆಯನ್ನು ಕಡಗಂಡ ಬಂಗಾರದ ಕಡಗನ್ನ ಕೈ ಬಿಟ್ಟ ನಂತರ ಈ ಕಡೆಯಿಂದ ಬರ್ಬೇಕಾದ್ರೆ ಇದು ದೊಡ್ಡ ಕಾಡಿನಲ್ಲಿ ದೊಡ್ಡ ಹುತ್ತ, ಆ ಹುತ್ತದ ಕೊಳವೆಯಲ್ಲಿ 7 ಎಡೆ ಸರ್ಪ ಆಡ್ತಿತ್ತು. ಆ ಸರ್ಪದೊಳಗೆ ಕೈ ಇಟ್ಟು ಕಡೀಲಿ ಅಂತೇಳಿ ಅಯ್ಯಮ್ಮ ಕೈ ಇಟ್ಟೈತಿ, ಅದು ಕಡಿಲಿಲ್ಲ. ಅಯ್ಯಮ್ಮ ಕೂಡಲೇ ಮೂರ್ಛೆ ಹೋಗ್ಬಿಟ್ಟು ಹುತ್ತದ ಕೊಳವೆಗೆ ಗಂಗಾ ಉದ್ಭವ ಆದ ನಂತರ ಒಂದು ಸಣ್ಣ ಹುಡುಗಿ ಮೇಲೆ ಬಂದು ಅಯ್ಯಮ್ಮ ಹೇಳ್ತವು, ನಾನಿಲ್ಲಿ ಗಂಗಾ ನೆಲೆಸಿದ್ದೀನಿ, ಬಂದು ಭಕ್ತಾದಿಗಳಿಗೆ ಪ್ರಸಾದ ಮತ್ತೊಂದು ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಫಲ ಕೊಡ್ತೀನಿ, ಒಳ್ಳೇದಾಗಬೇಕು ಅಂದ್ರೆ ಒಳ್ಳೆ ಪ್ರಸಾದ ಕೊಡ್ತೀನಿ ಅಂತ ಅಯ್ಯಮ್ಮ ವಾಗ್ದಾನ ಕೊಡ್ತು. ಅಲ್ಲೇ ರೈತ. ಆಮೇಲೆ ಇಲ್ಲಿ ರಾಮೇಶ್ವರ ಉದ್ಭವ ಆದ ನಂತರ ಈಶ್ವರನ ಮೇಲೆ ಬಂದು ಒಂದು ಹಸು ಬಂದು ಹಾಲು ಕರ್ಕೊಂಡು ಹೋಗ್ತಾನೆ, ಅದಕ್ಕೆ ಆಳರಾಮೇಶ್ವರ ಅಂತ ಹೆಸರಿಟ್ಟಿದ್ದಾರೆ. ಸೊ ಗುರು ನೋಡ್ಕೊಂಬಂದ್ರಿ ಚಿತ್ರದುರ್ಗದಿಂದ 50 ಕಿಲೋಮೀಟರ್ನಲ್ಲಿರೋ ಹೊಸದುರ್ಗ ತಾಲೂಕಿನಲ್ಲಿರೋ ಹಾಲು ರಾಮೇಶ್ವರ ದೇವಸ್ಥಾನ. ಸೊ ಅದ್ರ ಪವಾಡ, ಇದ್ರ ಕತೆ ಏನು, ಇದ್ರದ್ದು ಇತಿಹಾಸ ಏನು ಅಂತ ಪುರೋಹಿತರು ಹೇಳಿದ್ರು, ಅದು ಕೂಡ ನೋಡ್ಕೊಂಬಂದ್ರಿ. ಮತ್ತು ದೇವಸ್ಥಾನ ಹೆಂಗಿದೆ ಅಂತ ನೋಡ್ಕೊಂಬಂದ್ರಿ. ನೀವು ಕೂಡ ಚಿತ್ರದುರ್ಗಕ್ಕೆ ಬಂದಾಗ ಇಲ್ಲಾಂದರೆ ಹೊಸದುರ್ಗ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ 50 ಅಂದರೆ ಹೊಸದುರ್ಗ ತಾಲೂಕಲ್ಲೇ ಬರೋದ್ರಿಂದ ತುಂಬ ಹತ್ತಿರ ಇದೆ. ಸೊ ಬಂದು ವಿಸಿಟ್ ಮಾಡಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಮಾಡಿ. ಹಾಗೆ ಇನ್ನೂ ಡೀಟೇಲ್ಸ್ ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಅದನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಮೇನ್ ಥಿಂಗು, ಈ ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಗಗನ್ನು, ದರ್ಶನ್ನು, ಲಕ್ಷ್ಮಿ ಇದ್ದಾನೆ, ಶಶಿ ಇದ್ದಾನೆ, ಗೊತ್ತು ನೋಡೇ ಇರ್ತೀರ, ಬಾಸ್ ಅಂತೆ, ಬಾಸ್ ಬೇರೆ ಇದ್ದಾರೆ. ಸೊ ಇವರೆಲ್ಲರಿಂದ ಆ್ಯಕ್ಚುಲಿ ಇದು ಸಾಧ್ಯವಾಯಿತು, ಇಲ್ಲಾಂದರೆ ತುಂಬ ರಶ್ ಇತ್ತು, ಒಳಗಡೆ ವೀಡಿಯೋ ಮಾಡೋಕ್ಕೆಲ್ಲ ಆ್ಯಕ್ಚುಲಿ ಆಗೋದೇ ಇಲ್ಲ. ಸೊ ನೀವು ಕೂಡ ಬನ್ನಿ, ಏನೇ ಕೋರಿಕೆ ಇದ್ರು ಬಂದು ಕೇಳಿ. ಸೊ ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ಸೊ ಹೆಂಗಿತ್ತು, ಹೆಂಗೆ ಅನಿಸ್ತು? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸಕ್ಕತ್ತಾಗಿತ್ತು. ಸೊ ಎಂಜಾಯ್ ಮಾಡಿದ್ವಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಹೇಳ್ರೋ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.